ಸದ್ಯ ಪೊಲೀಸ್ ಸ್ಟೇಷನ್ ಆದ್ರೂ ಸಿಕ್ತಲ್ಲ, ಬನ್ರಿ ಬಸ್ ಎಲ್ಲಿ ಸಿಗುತ್ತೆ ಅಂತ ವಿಚಾರಿಸೋಣ. ಬಂದೆ ಸರ್. ನಾನ್ ಬರೋವರೆಗೂ ನೀವಿಬ್ರು ಇಲ್ಲೇ ಕೂತಿರ್ಬೇಕು. ಈ ಕಾಡಲ್ಲಿ ನೀವು ಎಲ್ಲೇ ತಪ್ಪಿಸ್ಕೊಂಡು ಹೋದ್ರು ನಿಮ್ಮನ್ನ ಹಿಡಿದಾಕ್ಬಿಡ್ತೀನಿ. ನಮಸ್ಕಾರ ಸರ್. ಸರ್ಟಿನಲ್ಲಿ ಮೈನಿಂಗ್ ಲಾರೀಸ್ ಬರ್ತಾ ಇದೆಯಂತೆ. ಎಕ್ಸ್ಟ್ರಾ ಫೋರ್ಸ್ ನ ಅಲರ್ಟ್ ಮಾಡಿ ಲಾರಿಗಳನ್ನ ಸೀಸ್ ಮಾಡಬೇಕು. ಅದಿರ್ಲಿ ಬಿಡಿ ಸರ್, ದಿನ ಇದ್ದಿದ್ದೆ ಗೋಳು. ನಾನೊಂದು ಒಳ್ಳೆ ಕಿಡ್ನಾಪ್ ಕೇಸ್ ಹಿಡಿದಿದ್ದೀನಿ. ಎನ್ಕ್ವೈರಿ ಶುರು ಮಾಡಿದ್ದೀನಿ. ಟ್ರೀಟ್ಮೆಂಟ್ ಕೊಟ್ರೆ ನಿಜ ಒಪ್ಕೊಂಡ್ಬಿಡ್ತಾರೆ. ನಮ್ ಸ್ಟೇಷನ್ಗೆ ಒಳ್ಳೆ ಹೆಸರು ಬರ್ತದೆ ಸರ್. ಯೋ, ಯಾಕಯ್ಯ ನನ್ನ ಪ್ರಾಣದ ಜೊತೆ ಆಟ ಆಡ್ತೀಯ? ನನಗೂ ಹೆಂಡತಿ ಮಕ್ಳಿದ್ದಾರೆ. ಅಲ್ಲಯ್ಯ, ಮೊನ್ನೆ ಯಾರೋ ಅಂಗನವಾಡಿ ಟೀಚರ್ನ ಕರ್ಕೊಂಬಂದು ನಕ್ಸಲೈಟ್ ಅಂತ ಒಳಗಡೆ ಹಾಕಿ ನನ್ನ ಯೂನಿಫಾರ್ಮ್ ಹ್ಯಾಂಗರ್ಗೆ ಹಾಕೋಂಗ್ ಮಾಡಿದ್ಯಲ್ಲಯ್ಯ. ಸಾಕಯ್ಯ ನಿನ್ ಸವಾಸ. ಹ್ಞೂ ಸರ್, ನೀವ್ ಹೇಳೋದು ಕರೆಕ್ಟು ಸರ್. ಅವ್ನು ಮಾತನಾಡಿ ಸರ್. ಕಾಡಲ್ಲಿ ಹೊಟ್ಟೆ ಪಾಡ್ಗೋಸ್ಕರ ಜಾಲಿ ಮರ ಸಾಕ್ತಿದೆ ಸರ್. ಗಂಧದ ಮರ ಅಂದ್ಬಿಟ್ಟು ಒಳಗೆ ತಂದು ಕೂರ್ಸ್ಬಿಟ್ಟವ್ ಸರ್. ನಮ್ಮ ಅವ್ನ್ ಸತ್ತೋಲು ಗಂಧದ ಮರ ಹೆಂಗಿರುತ್ತೆ ಅಂತ ಓಲಿ ಸುಮ್ನೆ ಇರ್ಲಾ, ಸುಮ್ನೆ ಇರ್ಲಾ. ಯೋ, ನೀನ್ ಅವಾಂತರಗಳು ಸಾಕು. ಕರಿಯಯ್ಯ, ನಾನೇ ಎನ್ಕ್ವೈರಿ ಮಾಡ್ತೀನಿ. ಸ್ವಲ್ಪ ಬರ್ರಿ ಇಲ್ಲಿ. ನಮಸ್ಕಾರ ಸರ್. ಏನಯ್ಯ ನಿನ್ ಸ್ಟೋರಿ? ಸರ್, ಹುಡುಗಿ ಬೆಳಗಾವಿ ಕಡೆಯವ್ರು ಸರ್. ನಮ್ಮ ಮೈಸೂರಿಗೆ ಬಂದಿದ್ರು, ಪರ್ಸ್ ಕಳ್ಕೊಂಡು ದುಡ್ಡಿಲ್ದೆ ಪ್ರಾಬ್ಲಮ್ ಇಲ್ಲಿದ್ರಿ ಸರ್. ವಾಪಸ್ ಡ್ರಾಪ್ ಮಾಡೋಣ ಅಂತ ಹೋಗ್ತಾ ಇದ್ದೆ, ಡಾಬಾ ಹತ್ರ ಬಸ್ ಮಿಸ್ ಆಗೋಯ್ತು ಸರ್. ಯಾವ್ದೋ ಸಿನಿಮಾ ಸ್ಟೋರಿ ಇದ್ದಂಗಿದೆ. ಯೋ, ಸುಮ್ನೆ ಒಂದ್ ನಿಮಿಷ. ಆಯ್ತು, ಈ ಸ್ಟೋರಿ ನಾನು ನಂಬೇಕಾ? ಸರ್, ನೀವು ನಂಬಲ್ಲ ಅಂತ ಗೊತ್ತು ಸರ್. ಒಂದ್ ನಿಮಿಷ ರೀ ಸರ್, ತಗೊಳ್ಳಿ ಸರ್ ಬಸ್ ಟಿಕೆಟ್. ಇದ್ಯಾವ್ದೋ ಸಿನಿಮಾ ಟಿಕೆಟ್ ಇದ್ದಂಗಿದೆ. ಯೋ, ಸುಮ್ನೆ ರಯ್ಯ. ಈ ಸ್ಟೇಷನ್ ಇನ್ಸ್ಪೆಕ್ಟರ್ ನೀನಾ ನಾನಾ? ಅಯ್ಯ, ನೀವೇ, ಇನ್ನೇನ್ ನಾನಾ? ಅಲ್ಲಯ್ಯ, ಕತ್ಲ ಆದ್ರೆ ಸಾಕು. ಯಾರು ಸಿಕ್ಕಿದ್ರೆ ಅವ್ರನ್ನ ಎತ್ಕೊಂಡ್ಬಂದು ಒಳಗಡೆ ಹಾಕ್ತಿರ್ತಿಯಲ್ಲ. ಬುದ್ಧಿ ಇಲ್ವಾ ನಿನ್ಗೆ? ನಿಮ್ಗೆ ಎನ್ಕ್ವೈರಿ ಮಾಡಕ್ ಬರಲ್ಲ ಬಿಡಿ. ಒಂದ್ ಕೆಲಸ ಮಾಡಯ್ಯ, ಇವತ್ ರಾತ್ರಿ ಇಲ್ಲೇ ಮಲ್ಕೋ, ಬೆಳಗ್ಗೆ ಹೋಗೋ ಏರ್ಪಾಟ್ ಮಾಡ್ತೀನಿ. ಇದೇನ್ ಸ್ಟೇಷನ್ ಲಾಡ್ಜ? ಯೋ, ಎಷ್ಟ್ ಹೇಳಿದ್ರು ಬುದ್ಧಿ ಬರಲ್ವಲ್ಲ ನಿನ್ಗೆ? ಆಯ್ತು ಸರ್. ಇಲ್ಲ ಸರ್, ಸೆಲ್ಲಲ್ಲಿ ಹೆಂಗಿರತ್ತೆ ಸರ್? ನೋಡಪ್ಪ, ಸುತ್ತಮುತ್ತಲು 10 ಕಿಲೋಮೀಟರ್ ಯಾವ್ದು ಲಾಡ್ಜ್ ಇಲ್ಲ. ಈ ಊರಲ್ಲಿ ಬೇರೆ ಕಳ್ಳಕಾಕರ್ ಜಾಸ್ತಿ. ಮೊನ್ನೆ ರೌಂಡ್ಸ್ಗೆ ಅಂತ ಜೀಪ್ ನಿಲ್ಸಿದ್ರೆ 2 ಚಕ್ರನೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಹುಡುಗಿ ಬೇರೆ ಇದ್ದಾಳೆ ಸರ್. ಅದೇ ಸರ್ ಟೆನ್ಷನ್. ನಾವ್ ಎಲ್ ಬೇಕಾದ್ರೂ ಮಲ್ಕೋಬಹುದು ಸರ್, ಆದ್ರೆ ಹುಡುಗಿ ಬೇರೆ. ಅದಕ್ಕೆ ನಾನು ಏನಯ್ಯ ಮಾಡ್ಲಿ? ಸರ್, ಒಂದ್ ನಿಮಿಷ ಸರ್. ಒಂದ್ಸಲ ಹುಡುಗಿನ ಕೇಳ್ಬಿಟ್ಟು ಹೇಳ್ಬಿಡ್ತೀನಿ ಸರ್. ಒಂದ್ ನಿಮಿಷ. ಆಯ್ತು. ಯೋ, ಹೋಗಯ್ಯ, ಏನ್ ಮುಖ ನೋಡ್ತೀಯ? ಊಟ ಅರೇಂಜ್ ಮಾಡೋಗು. ಊಟ ಮಾತ್ರ ಸಾಕ? ಹಾಲು, ಹಂಪಲು, ಬೆಡ್, ಬೆಡ್ಶೀಟ್, ದಿಂಬು ಎಲ್ಲ ರೆಡಿ ಮಾಡ್ಲ? ಏನಂದಾರ್ರಿ? ರೀ, ಇನ್ಸ್ಪೆಕ್ಟರ್ ಹೇಳಿದ್ರು ಈ ಊರ್ ಸರಿ ಇಲ್ವಂತೆ, ಕಳ್ಳರ ಕಾಟ ಜಾಸ್ತಿ ಅಂತೆ. ಇಷ್ಟೊತ್ನಲ್ಲಿ ಹೊರಗಡೆ ಇರೋದು ಕಷ್ಟ ಆಗುತ್ತೆ, ಇಲ್ಲೇ ಇದ್ಬಿಡಿ ಅಂದ್ರು. ಸ್ಟೇಷನ್ ಆಗ? ಅಲ್ಲ, ನಾನು ಒಂದಿಲ್ಲ ರೀ. ನಾನು ಹೇಳ್ದೆ ಹುಡುಗಿದಾರೆ, ತುಂಬಾ ಕಷ್ಟ ಆಗುತ್ತೆ, ಹೇಗೆ ಸೆಲ್ಲಲ್ಲಿ ನಾವಿಬ್ರು, ಅದು ಒಂಥರ ಸರಿ ಇರಲ್ಲ ಅಂತ ಹೇಳಕ್. ಅದಕ್ಕೆ ಯಾಕೆ ಯೋಚನೆ ಮಾಡಕ್ ಹತ್ತೀರಿ? ಬೇಸ್ಟ್ ಆತಲ್ಲ. ನನಗೂ ಚಿಕ್ಕ ವಯಸ್ಸಿಂದ ಸ್ಟೇಷನ್ ಆಗ ಒಂದಿನ ನಾರ ಇರ್ಬೇಕು ಅಂತ ಬಹಳ ಆಸೆ ಇತ್ರಿ. ಅದ್ ಇವತ್ ನೆರವೇರ್ತು. ಸರಿರಲ್ಲ? ಶರಣ್ ರೀ ಸರ. ನಮಸ್ಕಾರ ಅಮ್ಮ. ನೀವ್ ಏನು ಚಿಂತೆ ಮಾಡ್ಬೇಡ್ರಿ, ನಾವಿಲ್ಲಿ ಆರಾಮಾಗಿರ್ತೀವ್ರಿ. ಜಾಗ ಬ್ಯಾರ ರಗಡ್ ದೊಡ್ಡದ. ನೀವ್ ನಿಶ್ಚಿಂತೆಯಿಂದ ಮನೆಗ್ ಹೋಗಿ ಆರಾಮ್ ನಿದ್ದೆ ಹೊಡಿರಿ. ಎಷ್ಟು ರೂಮ್ ಅದಾವ್ರಿ? 2 ಅದಾವೇನು? ಈ ಕೋಣಿಯಾಗ ನಮ್ ತಮ್ಮ ಅದಾನ. ಹಾಯ್ ರೀ, ಈ ರೂಮ್ ಹೋಗೋಣ್ರಿ. ನೀವು ಬರ್ರಿ, ಅಲ್ಲಿ ಜಾಗ ಹಿಡಿಯೋಣ. ಒಂದ್ ನಿಮಿಷ ರೀ ಸರ್. ಹೋಗ್ಬೋದಾ ಸರ್? ಆಯ್ತಪ್ಪ, ಹೋಗಿ. ಲೈಫಲ್ಲಿ ಕಂಪ್ಲೇಂಟ್ ಕೊಡಕ್ಕೂ ಸ್ಟೇಷನ್ ಮೆಟ್ಲು ಹತ್ತಿರ್ಲಿಲ್ಲ ರೀ. ನಿಮ್ ದಯೆಯಿಂದ ಲಾಕಪ್ಪಲ್ಲಿ ಮಲಗಂಗ ಆಗೋಯ್ತಲ್ರಿ. ಅದಕ್ಕೆ ಯಾಕೆ ಬೇಸರ ಮಾಡಕ್ ಹತ್ತೀರಿ? ಜೈಲ್ನಾಗ ಕಳ್ರನ್ ಹಾಕೋದು ಕಾಮನ್ನು. ಆದ್ರ ನಮ್ಮಂತ ಚಲೋ ಮಂದಿನೂ ಈ ಜೈಲ್ನಾಗಿರಕ್ ಬಿಟ್ಟಾರ ಅಂದ್ರ ಈ ಜೈಲ್ ನಸೀಬು ತೋಡ್ದೈತಿ. ಯಾಕಪ್ಪ ತಮ್ಮ, ಎಷ್ಟ್ ದಿನ ಅದಿ ಇಲ್ಲಿ? 3 ತಿಂಗಳು, 3 ಕೊಲೆ, 3 ಮರ್ಡರ್ ಮಾಡಿದೀನಿ. ಎದ್ರಕೊಂಡ್ಬಿಟ್ರ? ಹೊಟ್ಟೆ ಪಾಡ್ಗೋಸ್ಕರ ಕಾಡಲ್ಲಿ ಮರ ಕಡ್ಕ ಜೀವನ ಮಾಡ್ತಿದ್ದೆ. ಅದೆಂತದ ಸ್ಮಗ್ಲಿಂಗ್ ಕೇಸು ಅಂತ ತಂದು ಒಳಗಡೆ ಹಾಕ್ಬಿಟ್ಟವ್ರೆ. ಬೇಷ್ ಮಾಡ್ಯಾರ. ಅಡವಿಯಾಗಿರೋ ಮರ ಗಿಡಗಳನ್ನ ಕಡಿದ್ರ ಅಲ್ಲಿರೋ ಪ್ರಾಣಿಗಳು ಊಟಕ್ಕೆ ಎಲ್ಲಿಗೋಗ್ಬೇಕು? ಬಾಸ್, ನೀವ್ ತಲೆ ಕೆಡಿಸ್ಕೋಬೇಡಿ. ಇವ್ರು ಸ್ವಲ್ಪ ಹಂಗೇನೆ, ನೀವ್ ಆರಾಮಾಗಿರಿ. ಸುಮ್ನಿರ್ರಿ. ಏನ್ರಿ? ಹೊಟ್ಟೆ ಹಸಿತೈತ್ರಿ. ಅದಕ್ ನಾನೇನ್ರಿ ಮಾಡ್ಲಿದೆ? ನಮ್ಮ ಮಾವನ್ ಮನೆ ನಿಮ್ಗೆ ಹಸು ಅಂದ ತಕ್ಷಣ ತಂದ್ ಕೊಡಕ್ಕೆ. ಊಟ ಎಷ್ಟೊತ್ತು ಕೊಡ್ತಾರಪ್ಪ ತಮ್ಮ? ಬರ್ತದ 5 ಸ್ಟಾರ್ ಹೋಟ್ಲಿಂದ. ಸಾಕಾಗಿರ್ತದ ಮಾತ್ರ. ಇದು ಬೇರೆ ಒಂದು. ತಗೊಳ್ಳಿ ತಗೊಳ್ಳಿ, ತಟ್ಟೆ ತಗೊಳ್ಳಿ, ಹಿಡ್ಕೋ.
ರೊಟ್ಟಿ ಹಿಡ್ಕೋ. ಇಷ್ಟೇನಾ? ಇಷ್ಟೇ. ಈ ಜೈಲಲ್ಲಿ ಸಿಕ್ಕೋದು ಇಷ್ಟೇ. ಇದಕ್ಕಿಂತ ಜಾಸ್ತಿ ಬೇಕಾದ್ರೆ ದೊಡ್ಡ ಜೈಲಿಗೆ ಹೋಗ್ಬೇಕಾಯ್ತದೆ. ಸರ್ ನೆಂಚ್ಕೊಳಕ್ ಏನೂ ಇಲ್ವಾ? ಇಲ್ಲ, ಉಪ್ಪಿನಕಾಯಿ ಖಾಲಿ ಆಯ್ತು, ಹಂಗೆ ತಿನ್ಕೊಳ್ಳಿ. ಅಣ್ಣ ನಂಗೆ ನೀನ್ ಹಿಂಗೆ ಇನ್ಸ್ಪೆಕ್ಟರ್ ಹತ್ರ ಫಿಟ್ಟಿಂಗ್ ಇಡ್ತಾ ಇರು. ನಿನಗೆ ಊಟನಿಲ್ಲ ಏನಿಲ್ಲ. ನೀವೇನ್ ಯೋಚನೆ ಮಾಡ್ಬಿಡಿ, ತಗೊಳ್ಳಿ ತಿನ್ನಿ. ನೀವು ಒಂದಿಷ್ಟು ತಿನ್ರಿ. ನಮ್ ಪರವಾಗಿಲ್ಲ, ನೀವು ತಿನ್ರಿ. ನೀವು ತಿನ್ನಲ್ಲ ಅಂದ್ರೆ ಮತ್ ನಾನು ತಿನ್ನಲ್ಲ ನೋಡಿ. ಏನ? ತಿನ್ರಲ್ಲ. ತಿನ್ನಿ ತಿನ್ನಿ. ತಿಂದ್ಮೇಲೆ ಗೊತ್ತಾಗತ್ತೆ. ಎದ್ದೇಳ್ರಿ, ಎದ್ದೇಳ್ರಿ. ಥು, ಏನ್ರಿ ನನಗ್ ನಿದ್ದೆ ಬರಕ್ ಹತ್ತೈತ್ರಿ. ನಿಮ್ಮನ್ ಯಾರು ಹಿಡ್ಕೊಂಡಿರೋರು ಮಲಗ್ರಿ. ಹಂಗಲ್ರಿ, ಮತ್ತಿನ್ನೇನ್ ಲಾಲಿ ಆಡಾಡ್ಬೇಕಾ? ನನಗ್ ದಿಂಬಿಲ್ದೆ ನಿದ್ದೆ ಬರಲ್ರಿ. ಈಗ ನಾನ್ ದಿಂಬೆಲಿಂದ ತರ್ಲಿರಿ. ನೀವು ಹಿಂಗ್ ಮಲಗ್ರಿ, ನಾನು ಹಿಂಗ್ ಮಲಗ್ತೀನ್ರಿ. ಗುಡ್ ನೈಟ್ ರೀ. ಮಿಸ್ ರುಕ್ಮಿಣಿ ಅವರೇ, ಹಾ? ಇನ್ಸ್ಪೆಕ್ಟರ್ ಬಸ್ ಸ್ಟ್ಯಾಂಡ್ ವರ್ಗು ಡ್ರಾಪ್ ಮಾಡ್ತಾರಂತೆ. ಅವ್ರು ಬಂದ ತಕ್ಷಣ ಹೊಟ್ಬಿಡೋಣ. ಅದು ಬಿಡ್ರಿ, ರಾತ್ರಿ ಇಡೀ ನನ್ಗೆ ಎಂಥ ಆರ್ಭಾಟ ನಿದ್ದೆ ಬಂದಿತ್ತು ಗೊತ್ತೇನ್ರಿ? ನಾ ಕೂಸಿದ್ದಾಗ ಎರ್ದು ತೊಟ್ಲೊಳಗ ಹಾಕ್ದಾಗಾರ ಇಂಥ ನಿದ್ದೆ ಮಾಡಿದ್ನೋ ಇಲ್ವೋ ಗೊತ್ತಿಲ್ರಿ. ಹೂನ್ರಿ, ದಿಂಬಿಲ್ಲ ಅಂತ ನಿಮ್ ತೊಡೆ ಮ್ಯಾಲ್ ಮಲ್ಗಿದ್ದಕ್ಕ ಆರಾಮ್ ನಿದ್ದೆ ಆತು. ಹಂಗಂತ ಅದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಹಾಕಿ ನಿಮ್ ಅಕೌಂಟ್ ಬರ್ಕೊಂಡಿರಾ ಮತ್ತ? ರೀ, ಇರೋ ಅಕೌಂಟ್ ಫಸ್ಟ್ ಕ್ಲಿಯರ್ ಮಾಡ್ರಿ. ಬನ್ನಿ. ಅಲ್ರಿ ಸರ, ನಾಷ್ಟ ಕೊಡೋದಿಲ್ಲೇನಾ? ರಾತ್ರಿ ಕೊಟ್ಟು ಊಟ ಸಾಲದೇನು? ಟಿಫನ್ ಬೇರೆ ಬೇಕೇನು? ಇದೇನ್ ಪೊಲೀಸ್ ಸ್ಟೇಷನ್ ಲಾಡ್ಜ ಹೋಟ್ಲ್ ಅನ್ಕೊಂಡಿದ್ಯಾ? ನಾನೇನಾನ ಇನ್ಸ್ಪೆಕ್ಟರ್ ಆಗಿದ್ದಿದ್ರೆ ನಡೀತಿದ್ದೆ ಬೇರೆ. ಏಯ್, ಬೇಗ ಗಾಡಿ ಹತ್ರಿ, ಹತ್ರಿ ಗಾಡಿ. ಬನ್ರಿ. ಥ್ಯಾಂಕ್ ಯು ಸರ್, ನಿಮ್ಮಿಂದ ತುಂಬಾ ಹೆಲ್ಪ್ ಆಯ್ತು. ಇಟ್ಸ್ ಆಲ್ ರೈಟ್. ಇಲ್ಲಿಂದ ನಿಮ್ಮೂರಿಗೆ ಬಸ್ ಸಿಗುತ್ತೆ, ಹುಷಾರಾಗಿ ಊರು ಸೇರ್ಕೊಳ್ಳಿ. Okay, You take care. ಸರ. ಇಲ್ಲಿ ಬಂದೋಬಸ್ತ್ ಎಲ್ಲ ಹುಷಾರಾಗಿ ನೋಡ್ಕೋ. ಹುಷಾರು. ಓಕೆ ಸರ್. ನಡಿಯಪ್ಪ. ಅಲ್ರಿ, ನಮ್ಮನ್ ಬಸ್ ಹತ್ಸೋ ಸಲುವಾಗಿ ನೀವ್ಯಾಕೆ ಇಳಿಯಕ್ ಹೋದ್ರಿ? ಅವ್ರ ಜೋಡಿನ ಹೋಗೋದಲ್ಲೇನ? ಒಂದ್ ಬ್ಯಾಗ್ ತಂದು ಕೊಟ್ಬಿಡು, ತಲೆ ಮೇಲೆ ಇಟ್ಕೊಂಡು ಬಸ್ ಸ್ಟ್ಯಾಂಡ್ ವರ್ಗು ಬಂದು ಬಸ್ ಎಕ್ಕಿಸ್ಬಿಡ್ತೀನಿ. ಮಾಡಕ್ ಬೇರೆ ಕೆಲಸ ಇಲ್ವೇನ್ ನನಗೆ? ನಮ್ ಸಾಹೇಬ್ರು ರಾಮನವಮಿ ಜಾತ್ರೆ ಅಂತ ಇಲ್ಲಿ ಡ್ಯೂಟಿ ಹಾಕಿದ್ದಾರೆ. ಒಳ್ಳೆ ತಲೆನೋವು ಆಯ್ತು ನಿಂದು. ನೀವ್ ಯಾಕೆ ಇದಕ್ಕೆಲ್ಲ ಏ, ಬೇಜಾರ್ ಸುಮ್ನಿರಿ, ಮಾಡ್ಕೊತೀರಾ? ನಮ್ ಕಷ್ಟ ನಮಗ್ ಗೊತ್ತು. ಟೀ ಕುಡಿಯೋಣ ಬನ್ನಿ ಸರ್. ಅಣ್ಣ. ಇಲ್ಲಿ ಬಸ್ ಎಷ್ಟೊತ್ತಿಗೆ ಬರುತ್ತೆ? 12:45 ಒಂದಿದೆ, 4 ಗಂಟೆಗೆ ಒಂದಿದೆ ಅಣ್ಣ. ಮಿಸ್ ರುಕ್ಮಿಣಿ ಅವರೇ, 12:45 ಬಸ್ಗೆ ಹೊಟ್ಬೇಡ. ತಲೆಗಿಲಿ ಕೆಟ್ಟೈತೇನ್ರಿ ನಿಮ್ಗ? ಪೌನ 1ಕ್ಕ ಬಸ್ ಹತ್ತದ್ರ ಮಧ್ಯರಾತ್ರಿ ಹೋಗಿ ಊರ್ ಸೇರ್ತೀವಿ. ಅಲ್ಲೋಗ್ ಬಸ್ ಸ್ಟ್ಯಾಂಡ್ ಕಾಯ್ತಿರೇನು? 4 ಗಂಟೆ ಬಸ್ ಹತ್ತದ್ರ ಮುಂಜಾನೆ ಹೋಗಿ ಸೇರ್ತೀವಿ. ಅಪರೂಪಕ್ಕೆ ಕರೆಕ್ಟ್ ಆಗಿ ಹೇಳ್ತಾವಳೆ. ತಗೊಳಪ್ಪ ಇಲ್ಲಿ. ಅಣ್ಣ. ನನಗೆ ಒಂದು ಏನೋ ನಾನ್ ಹೇಳಿದ ಟೀಗೆ ಕಾಸು ತಗೋತಾ ಇದೇನೋ? ಇಲ್ಲ ಅಣ್ಣ, ಅವರೇ ಕೊಟ್ರು, ಅದಕ್ಕೆ ತಗೊಂಡೆ. ಬರೋಣ. ಇರಪ್ಪ, ನಾನು ಹೋಟ್ಲ್ ಬಿಸ್ನೆಸ್ ಎಲ್ಲ ಇರೋದು. ನಿಮ್ಗಳ ಕಷ್ಟ ನನಗೆ ಅರ್ಥ ಆಗುತ್ತೆ. ತಗೊಳ್ಳ ಅಣ್ಣ. ತಗೊಳ್ಳ ಬಿಡಿ ಸರ್. ಆಯ್ತು. ನಿಮ್ ಹತ್ರ ಯಾಕ್ರಿ ರೊಕ್ಕ ತಗೋಬಾರ್ದು? ಯಾಕೆಂದ್ರೆ ನಾವು ಪೊಲೀಸವರು. ಹಂಗಂದ್ರ ನೀವಿಲ್ ಏನಾ ತಿಂದ್ರು ನಿಮ್ ಹತ್ರ ರೊಕ್ಕ ತಗೊಳೋದಿಲ್ಲೇನು? ತಗೊಳಲ್ಲ ರೀ. ನಾನ್ ನಂಬುದಿಲ್ಲ ಬಿಡ್ರಿ. ನಮ್ ಜೊತೆ ಬನ್ನಿ, ನಿಮ್ಗೆ ಗೊತ್ತಾಗತ್ತೆ. ರೀ, ಎಲ್ಲಿಗೆ ರೀ? ಅಯ್ಯ, ಹುಡುಗಿರಿಗೆ ಬಿಟ್ರೆ ವಾಚ್ಮ್ಯಾನ್ ಮಾಡ್ಕೊಂಡ್ಬಿಡ್ತಾರೆ. ಏಯ್, ಕೊಡ ಒಂದು. ಕೊಟ್ಟೆ ಸರ್. ಇನ್ನೊಂದಂತ ಕೊಡಪ್ಪ. ತಗೊಮ್ಮ. ಹಿಡ್ಕೋರಿ. ಸಾಕಪ್ಪ ಸಾವಾಸ ಇವಳ್ದು. ಸರ್, ಹುಡುಗಿ
ಹುಡುಗಿಯಲ್ಲಿ ಸರ್. ಆ ಹುಡುಗಿನ ಕರ್ಕೊಂಡ್ ಬೆಳಿಗ್ಗೆಯಿಂದ ತಿನ್ಸಿ ನನಗೂ ಸಾಕಾಗೋಗ್ಬಿಟ್ಟೈತೆ. ನೀನೇನಾನ ಆ ಹುಡುಗಿನ ಕರ್ಕೊಂಡ್ ತಿನ್ಸಕ್ ಹೋದ್ರೆ ನಿಮ್ ಮನೆ ಮಠ ಎಲ್ಲ ಹಾಳಾಗ್ ಹೋಗ್ಬಿಡ್ತದೆ. ಬೇಡಪ್ಪ ನಿಮ್ ಸಾವಸ ಊರಿ. ಸರ್ ಹುಡುಗಿಯಲ್ಲಿ ಸರ್. ಹೋಗಯ್ಯೋ. ರುಕ್ಮಿಣಿ ಅವ್ರೆ ಇಲ್ಲೇನ್ರಿ ಮಾಡ್ತಿದ್ದೀರಾ? ರಾಮ್ರ ಸಾರಿ ಫ್ರೀ ರೀ, ರೊಕ್ಕ ಕೊಡಂಗಿಲ್ರಿ, ಕುಡಿರಿ. ಫ್ರೀ ಆಗಿ ಕೊಟ್ರೆ ಏನ್ ಬೇಕಾದ್ರೆ ಕುಡ್ದು ಬಿಡ್ತೀರಾ? ಬನ್ರಿ ಹೋಗೋಣ. ಕುಡಿಲಿಲ್ಲ ಅಂದ್ರ ರಾಮ್ ದೇವ್ರಿಗ ಬ್ಯಾಸರ ಆಗ್ತೈತ್ರಿ, ಕುಡೀರಿ. ನನಗ್ ಬೇಡ ರೀ, ಬಸ್ ಮಿಸ್ ಆಗತ್, ಬನ್ರಿ ಹೋಗೋಣ. ನೀವೆಂತ ಹುಡ್ಗಾರ್ರಿ, ರಾಮ್ ರಸ ಕುಡಿಯಕ್ ಹೀಗ್ಯಾಕ್ರಿ ಆಡ್ತೀರಾ? ಹಲೋ ಏನ್ರಿ ಮಾತಾಡ್ತಿದ್ರಾ? ಕೊಡ್ರಿ ಇಲ್ಲಿ. ಇನ್ನೊಂದ್ ತಗೊಂಬರ್ರಿ. ಕೊಡ್ರಿ ಇಲ್ಲಿ. ಅಂಡೆ ಕುಡಿದೇನ್ರಿ? ಹುಡುಗರ ಬಗ್ಗೆ ಮಾತಾಡ್ತೀರಾ? ಕೊಡ್ರ ಇಲ್ಲಿ, ಕೊಡ್ರ. ಏನ್ ಮಿಸ್ ಮಾಡೋದಪ್ಪ, ನತ್ತಿ ಕುಡಿತೈತೆ. ಕೊಡ್ರು. ನನಗ್ ಕೊಡ್ರಿ.